ಧಾವಕಿ ಅಥವಾ ಉಮಾಂಗ್ ಘಾಟ್ ರಿವರ್ ಅನ್ನೋ ಈ ನದಿ ಶಿಲಾಂಗಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ನದಿಯಲ್ಲಿ ಹೀಗೆ ಸ್ವಲ್ಪ ಮುಂದೆ ಹೋದರೆ BSF ಕ್ಯಾಂಪು ಮತ್ತು ಬಾಂಗ್ಲಾದೇಶ ಇಂಡಿಯಾ ಬಾರ್ಡರನ್ನು ನೋಡ್ಬೋದು. ಬ್ಯಾಂಬುಗಳಿಂದ ಒಂದು ಕಾಂಪೌಂಡ್ ಥರ ಕ್ರಿಯೇಟ್ ಮಾಡಿದ್ದಾರೆ. ನಾನು ಬಂದಿರೋದು ಫೆಬ್ರವರಿ ಲಾಸ್ಟ್ ಮಂತಲ್ಲಿ, ಅಷ್ಟೊಂದೇನು ತುಂಬ ನೀರಿಲ್ಲ. ನೀವು ಯಾರಾದರೂ ಬರೋ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಸೆಪ್ಟೆಂಬರ್ ಮಂತಲ್ಲಿ ಬನ್ನಿ. ನೋಡಿ, ನನ್ನ ಹಿಂದೆ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅದು 1932 ಅಲ್ಲಿ ಬ್ರಿಟಿಷರು ಕಟ್ಟಿದಂತಹ ಬ್ರಿಡ್ಜು, ಐರನ್ ಬ್ರಿಡ್ಜು. ಹೊಸದಾಗಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ. ಈ ಬೆಟ್ಟದಿಂದ ಆ ಕಡೆ ಬೆಟ್ಟಕ್ಕೆ ಕನೆಕ್ಷನ್ ಕೊಡೋ ಥರ. ನೋಡಿ, ಎರಡೂ ಬದಿಯಲ್ಲೂ ಎಷ್ಟು ಎತ್ತರವಾದ ಪರ್ವತ ಶ್ರೇಣಿಗಳು. ಸಂಜೆಯ ಸೂರ್ಯಾಸ್ತ ಸಮಯ, ಆಹಾ ಎಷ್ಟು ಆಹ್ಲಾದಕರವಾಗಿದೆ. ಹುಟ್ಟು ಹಾಕುವ ದೋಣಿಯಲ್ಲಿ ಕುಳಿತು ಒಂದು ವಾಯುವಿಹಾರ. ಕನ್ನಡದ ಈ ಹಾಡು ನೆನಪಾಗುತ್ತಿದೆ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಲುತ್ತ ತೆರೆಯ ಮೇಗಡೆ ಹಾರಲಿ, ಆಹಾ ಹಾ 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 ಹಾ. ಚಿರಾಪುಂಜಿಯ ಎರಡು ಪರ್ವತ ಶ್ರೇಣಿಗಳ ನಡುವೆ ಹರಿಯುವಂತಹ ನದಿಯೇ ಈ ಧಾವಕಿ ರಿವರ್. ಈ ಕನ್ಸ್ಟ್ರಕ್ಷನ್ ವರ್ಕು ಮತ್ತು ಲ್ಯಾಂಡ್ ಸ್ಲೈಡಿಂದ ನೀರೇನು ಅಷ್ಟು ಕ್ಲಿಯರ್ ಆಗಿಲ್ಲ. ಹಾಂ, ನಮ್ಮದು ವಾಯುವಿಹಾರ ಮುಗೀತು. ಬನ್ನಿ ಬೆಟ್ಟ ಹತ್ತಿ ಮೇಲೆ ಹೋಗೋಣ.